ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಮ್ಯಾಚು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ KKR. ನಿನ್ನೆ KKR ಭರ್ಜರಿ ಜಯ ಗಳಿಸಿದೆ ಅಂತಲೇ ಹೇಳ್ಬೋದು. ನಿನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಾಜಸ್ಥಾನ್ ರಾಯಲ್ಸ್ KKR ಮಾತಾಡ್ಕೊಂಬರೋಣ. ಸೊ ಗೈಸ್, ಮೊದಲನೇದಾಗಿ ರಾಜಸ್ಥಾನ್ ರಾಯಲ್ಸ್ ನೆನೆ ಗೇಮಲ್ಲೇ ಇರಲಿಲ್ಲ. ಸೊ ಪೂರ್ ಕ್ಯಾಪ್ಟನ್ಸಿ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದೇನಪ್ಪ ಅಂತಂದರೆ ರಿಯಾನ್ ಪರಾಗಿ ಫ್ಯಾನ್ಸ್ ಇದ್ದಾರೆ ಅಂತ ನಿನ್ನೆ ಗೊತ್ತಾಗಿದ್ದು ನನಗೆ. ನಿನ್ನೆ ಯಾರೋ ಫ್ಯಾನ್ಸ್ ಯಾರೋ ಒಬ್ಬ ಹುಡುಗ ಗ್ರೌಂಡ್ ಒಳಗಡೆ ಬಂದು ಕಾಲಿಗೆ ಬಿದ್ದು ಹಗ್ ಮಾಡ್ಬಿಟ್ಟು ಹೋದ್ರು. ಸೊ ನನಗೂ ಶಾಕ್ ಆಯಿತು. ರಿಯಾನ್ ಪರಾಗ್ ಹೋಮ್ ಗ್ರೌಂಡ್ ಅಲ್ವಾ, ಮೇ ಬಿ ಯಾಕಂದರೆ ಅಸ್ಸಾಂ ಕಡೆಯಿಂದ ಒಬ್ಬರೇ ಪ್ಲೇಯರ್ ಬಂದಿರೋದು. ಅಂದರೆ ಈ ಇಂಟರ್ನ್ಯಾಷನಲ್ ಲೆವೆಲ್ ಯಾರು ಡೆಬ್ಯೂ ಮಾಡಿರೋದು ಅಸ್ಸಾಂ ಪ್ಲೇಯರ್ ಅಂತಂದರೆ ಅದು ರಿಯಾನ್ ಪರಾಗ್ ಒಬ್ಬರೇ. ನೆನಪಿರ್ಲಿ ಗೈಸ್, ರಿಯಾನ್ ಪರಾಗ್ ಡೆಬ್ಯೂ ಮಾಡಿದ್ದಾರೆ ಓಡಿಯಾದಲ್ಲಿ, ಶ್ರೀಲಂಕಾ ಮೇಲೆ, ಇಂಡಿಯಾದಲ್ಲಿ ಅಂಡರ್ ಗೌತಮ್ ಗಂಭೀರ್ ಇದರಲ್ಲಿ. ಆ್ಯಕ್ಚುಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಇಲ್ಲಿ ಏನಾಯಿತು ಅಂತಂದರೆ ಕ್ಯಾಪ್ಟನ್ಸಿಯಲ್ಲಿ ಅವರು ತುಂಬ ಎಡವಿದ್ದಾರೆ. ಮೊದಲನೇದಾಗಿ ಟಾಸ್ನ ಗೆದ್ದಂಥ KKR ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಇವರು ಬ್ಯಾಟಿಂಗ್ಗೆ ಬರ್ತಾರೆ. ಸಂಜು ಸ್ಯಾಮ್ಸನ್ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ 30 ರನ್ ಕಲೆ ಆಗ್ತಾರೆ. ಬಟ್ ಅದಾದಮೇಲೆ ನೆಕ್ಸ್ಟು ಸಂಜು ಸ್ಯಾಮ್ಸನ್ ಅವರು ಔಟ್ ಆಗ್ತಾರೆ. ಅದಾದಮೇಲೆ ಅನ್ಕೊಂಡು ಇವತ್ತು ಯಶಸ್ವಿ ಜೈಸ್ವಾಲ್ ದಿನ ಆಗ್ಬೋದು ಅಂತ ಅನ್ಕೊಂಡೆ. ಬಟ್ ಆ್ಯಕ್ಚುಲಿ ನೆನೆ ಪಿಚ್ಚು ಸ್ವಲ್ಪ ಸ್ಲೋ ಆಗೇ ಇತ್ತು, ಇಲ್ಲ ಅಂತ ಹೇಳ್ತಲ್ಲ. ಬಟ್ ನೆನೆ ಯಾರು ಕೂಡ ಸೆನ್ಸಿಬಲ್ ಆಗಿ ಗೇಮ್ ಮಾಡಲಿಲ್ಲ. ಮೊದಲನೇ ತಪ್ಪೇನಪ್ಪ ಅಂತಂದರೆ ರಿಯಾನ್ ಪರಾಗು ಯಾವಾಗಲೂ 4 ಡೌನ್ಗೆ ಬರ್ತಾ ಇದ್ರು. ಬಟ್ ಅಲ್ಲಿ ಗಡಿಬಿಡಿ ಮಾಡ್ಕೊಂಡಿದ್ದು ಫಸ್ಟ್ ಡೌನ್ಗೆ ಬಂದು ಹೇಳಿದ್ರು. ಅಲ್ಲೂ ಕೂಡ ರಿಯಾನ್ ಪರಾಗ್ ಅವರು ವರುಣ್ ಚಕ್ರವರ್ತಿನ ಟೇಕ್ ಆನ್ ಮಾಡಕ್ಕೆ ಹೋದ್ರು. ಅಲ್ಲಿ ಮತ್ತೆ ತಪ್ಪಾಯ್ತು. ವರುಣ್ ಒನ್ ಬೈ ಒನ್ ಯಾರು ಕೂಡ ಕಚ್ಕೊಂಡು ಆಡ್ಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಸೊ ಎಕ್ಸೆಪ್ಟ್ ಇವರು ಯಶಸ್ವಿ ಜೈಸ್ವಾಲ್ ಅವರು ಕೂಡ ತುಂಬಾ ತಡ್ಕಾಡಿದ್ರು. 24 ಬಾಲ್ ಫಸ್ಟ್ ಟೈಮ್ ನೋಡಿದ್ದು ಯಶಸ್ವಿ ಜೈಸ್ವಾಲ್ ತಡ್ಕಾಡ್ಕೊಂಡು ಆಡಿದ್ದು. ಅಂಡ್ ಸ್ಪಿನ್ನರ್ಗೆ ಬಂದು ಯಾವಾಗಲೂ ಫ್ರಂಟ್ ಬಂದು 6 ಹೊಡಿತಿದ್ರು ಗೊತ್ತಾ. ಬಟ್ ಅವ್ರಿಗೆ ಕನೆಕ್ಟೇ ಮಾಡೋಕ್ಕಾಗಿಲ್ಲ. ಎಲ್ಲರೂ ಸೀದಾ ಹೋಗ್ಬಿಟ್ಟು ಕೈಗೆ ಕ್ಯಾಚ್ ಕೊಡ್ತಾರೆ. ಟೆಸ್ಟ್ ಪ್ಲೇಯರ್ ತರನೇ ಆಡಿದ್ರು ನಿನ್ನೆ ಆಕ್ಚುಲಿ. ಹೌದು, ಹಂಗೆ ಅನಿಸ್ತು ನನಗೆ. ಬಟ್ ಎಲ್ಲೋ ಇನ್ನೊಂದ್ ಕಡೆ ಏನಾಯ್ತು ಅಂದ್ರೆ ನಿತೀಶ್ ರಾಣನು ಬರ್ತಾರೆ. ಆಮೇಲೆ ಫಸ್ಟ್ ರಿಯಾನ್ ಪರಾಗ್ ಹೊಡೆದಿದ್ದ ಶಾಟ್ ನೋಡಿದ್ರೆ ಒಂದು 6 ಹೊಡಿತಾರೆ. ಆ ಓವರ್ ಅಲ್ಲಿ ಒಂದು 6 ಸಾಕಾಗಿತ್ತು. ನೆಕ್ಸ್ಟ್ ಎಲ್ಲೋ ಸಿಂಗಲ್ ತಗೊಳ್ಳೋದು ಬಿಟ್ಬಿಟ್ಟು ಮತ್ತೆ ಕ್ಯಾಚ್ ನ ಕೊಟ್ಟು ಔಟ್ ಆಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿತೀಶ್ ರಾಣಾ ಬರ್ತಾರೆ. ನಿತೀಶ್ ರಾಣಾ ಅವ್ರ ಕೈಲೂ ಕೈಲೂ ಆಗ್ಲಿಲ್ಲ. ಅವರು ಕೂಡ ಒಂದು 4 ರನ್ ನೋಡೋದು ಔಟ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ನೆನ್ನೆ ಆಕ್ಚುಲಿ ಸ್ಕೋರ್ ಬರ್ಲಿಕ್ಕೆ ಕಾರಣನೇ ಮೇನ್ ಧ್ರುವ್ ಜುರೇಲ್ ಅವರು. ಸೊ ಅವರು ಕೂಡ ಅಂದ್ರೆ ಬಾಲ್ ತಿಂದು ಆಡಿದ್ದಾರೆ. ಬಟ್ ಸ್ಟಿಲ್ ಒಂದು ಲೆವೆಲ್ ತಗೊಂಡೋಗಿದ್ದಾರೆ. ಲಾಸ್ಟ್ ಅಲ್ಲೂ ಕೂಡ ಅವ್ರಿಗೆ ಶಾಟ್ ಹೊಡಿಯಕ್ಕಾಗಿಲ್ಲ. ನಾನು ಅನ್ಕೊಂಡೆ 160 ಕೂಡ ಟಾರ್ಗೆಟ್ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡೆ. 160 ಅಲ್ಲ 170 ಹೊಡೆದಿದ್ರು ಕೂಡ ನೆನ್ನೆ KKR ಅವ್ರು ಚೇಸ್ ಮಾಡ್ತಾ ಇದ್ರು. ಟಾರ್ಗೆಟ್ ಬಂದಿದ್ದು 151 ಅಷ್ಟೇ ನೆನ್ನೆ. ಎಕ್ಸಾಕ್ಟ್ಲಿ. ಇವನ್ ಶಿಮ್ರಾನ್ ಹೆಟ್ಮೇಯರ್ ಅವ್ರನ್ನು ಕೂಡ ತುಂಬಾ ಡೀಪ್ ಡೌನ್ ಅಲ್ಲಿ ಕರ್ಸಿದ್ರು. ಆಕ್ಚುಲಿ ಅವ್ರನ್ನ ಬೇಗನೆ ಕರ್ಸ್ಬೇಕಾಗಿತ್ತು. ಯಾಕಂದ್ರೆ ಸ್ಪಿನ್ನಿಂಗ್ ಟ್ರ್ಯಾಕ್ ಇಲ್ಲಾಂದ್ರೆ ಸ್ವಲ್ಪ ನಿಧಾನಕ್ಕೆ ನಿಂತು ಬರೋ ಅಂತ ಪಿಚ್ ಗಳಲ್ಲಿ ಶಿಮ್ರಾನ್ ಹೆಟ್ಮೇಯರ್ ಸಖತ್ತಾಗಿ ಹೊಡಿತಾರೆ. ಒಂದು 4 ಕೂಡ ತಡಿತಾರೆ ಅವ್ರು ಹೆಟ್ಮೇಯರ್ ಅವರು. ಇಲ್ಲಿ ಕಾಲಿಗೆ ಬಿದ್ದು ಮಿಸ್ ಆಗುತ್ತೆ. ಹೊಡಿತಾರೆ ಬಟ್ ಅದು ಕಾಲಿಗೆ ಬಿದ್ದು ಮಿಸ್ ಆಗುತ್ತೆ. ಬಟ್ ಎನಿವೇಸ್ ನಾನು ಆಕ್ಚುಲಿ ಲಕ್ಕಿ ಇಲ್ಲ ಅಂತಾನು ಹೇಳ್ಬೋದು ರಾಜಸ್ಥಾನಿಗೆ. ಇನ್ನೊಂದು ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಇವ್ರ ಕಡೆ ಕ್ವಾಂಟನ್ ಡಿಕಾಕು ಮೊಯಿನ್ ಅಲಿನ ಓಪನಿಂಗ್ ಕಳಿಸ್ತಾರೆ. ಮೊಯಿನ್ ಅಲಿನ ಓಪನಿಂಗ್ ಕಳಿಸಿದ್ದು ಡಿಸಾಸ್ಟರ್ ಆಯ್ತು KKR ಪರವಾಗಿ. ಆಕ್ಚುಲಿ ಸ್ಟಾರ್ಟಿಂಗ್ 2 overs ಜಾರ್ಫ್ ಆರ್ಚರ್ ಸಕ್ಕದಾಗಿ ಬೌಲ್ ಮಾಡ್ತಾರೆ ಅವರು. ಆಕ್ಚುಲಿ ನನಗೆ ಕಂಬ್ಯಾಕ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಜಾರ್ಫ್ ಆರ್ಚರ್. ಬಟ್ ಮಹಿಷಾ ತೀಕ್ಷ್ಣ ಅವ್ರನ್ನ ಬೌಲಿಂಗ್ ನ ಪವರ್ ಪ್ಲೇ ಅಲ್ಲಿ ಮಾಡಿಸಿದ್ದು ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಅವ್ರಿಗೆ 1 ಓವರ್ ಕೊಡಬೇಕು, ಅದು 5ನೇ ಓವರ್ ಇಲ್ಲ 6ನೇ ಓವರ್ ಕೊಡಬೇಕು. ಇವ್ರು ಇಮಿಡಿಯೇಟ್ ಆಗಿ ಸೆಕೆಂಡ್ ಓವರೇ ತಂದು ಇಳಿಸ್ತಾ ಇದ್ದಾರೆ ಸ್ಪಿನ್ನರ್ನ ಅಂತಂದಾಗ ಆಕ್ಚುಲಿ ಕುಕ್ತಾ ಕೂತಿದ್ದಾರೆ. ಸೊ ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಗಳಿಗೆ ಮತ್ತೆ ಹೋಗಿ ಬಂದು ಅವ್ರಿಗೆ ಕೊಡ್ತಾ ಇರೋ. ಸೊ ಹಂಗಾಗಿ ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಕೈ ಬಿಟ್ಟೋಯ್ತು ಅಂತ ಅಷ್ಟೇ. ಒಂದು ಏನಂತಂದ್ರೆ ಒಂದು 2-3 ಓವರ್ ಅಲ್ಲಿ ಗೊತ್ತಾಗೋಯ್ತು ಹೊಡಿತಾ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಅವಾಗಲೇ ರಾಜಸ್ಥಾನ್ ಪವರ್ ಪ್ಲೇ ಅಲ್ಲೂ ಒಂದು ರೇಂಜ್ ಇತ್ತು, ಮಿಡ್ ಓವರ್ ಅಲ್ಲೂ ಒಂದು ರೇಂಜ್ ತಗೊಂಡ್ ಬರ್ಬೋದಾಗಿತ್ತು. ಮೊದಲನೇ ವಿಕೆಟ್ ರನ್ ಔಟ್ ಆಗ್ತಾರೆ ಮೊಯಿನ್ ಅಲಿ ಅವರು ಕೂಡ. ಕನೆಕ್ಷನ್ ಏನ್ ಆಗ್ತಿರ್ಲಿಲ್ಲ ಅವ್ರಿಗೆ. ಬಟ್ ಇಲ್ಲಿ ತಪ್ಪೇನಪ್ಪಾ ಅಂತಂದ್ರೆ ಸಂದೀಪ್ ಶರ್ಮಾನ ಪವರ್ ಪ್ಲೇ ಅಲ್ಲಿ ತರದೇ ಇರೋದು ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಇವರೇ ಇವನ್ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರೇ ಬೌಲಿಂಗ್ ಮಾಡಕ್ ಹೋಗ್ತಾ ಇದಾರೆ. ನಿತೀಶ್ ರಾಣಾಗ್ ಬೋಲ್ ಕೊಡ್ತಾ ಇದಾರೆ. ಎಲ್ಲಿಗೂ ನಿನ್ನೆ ಆಕ್ಚುಲಿ ಸ್ಯಾಟರ್ಡೇ ಇವ್ರ ಮೇಲೆ ಏನ್ ನಡೀತು, ಯಾರ ಮೇಲಪ್ಪ, ಅದು ಹೈದರಾಬಾದ್ ಮೇಲೆ. ಸೊ ಆಕ್ಚುಲಿ ಹೈಯೆಸ್ಟ್ ವಿಕೆಟ್ ತಗೊಂಡಿದ್ದು ದೇಶಪಾಂಡೆ ಅವರು. ತುಷಾರ್ ದೇಶಪಾಂಡೆನ ಅವ್ರು ಕೊಟ್ಟಿದ್ದ ಬೌಲಿಂಗ್ 1 ಓವರ್, ಅದು 16ನೇ ಓವರಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲಿಗೂ ನಿಮ್ಮ ಕ್ಯಾಪ್ಟನ್ಸಿ ಆಕ್ಚುಲಿ ಕಂಪ್ಲೀಟ್ ಔಟ್ಸ್ಮಾರ್ಟ್ ಮಾಡಿದ್ದು ಕ್ವಾಂಟನ್ ಡಿಕಾಕ್ ಶೋ ಅಂತಾನೆ ಹೇಳ್ತೀನಿ. ಕ್ವಾಂಟನ್ ಡಿಕಾಕ್ ಅವ್ರು ಎಷ್ಟು ನೀಟಾಗಿ ಹೊಡಿತಾ ಇದ್ದಾರೆ, ಕನೆಕ್ಟ್ ಮಾಡ್ತಾರೆ ಅಂತಂದ್ರೆ ಆ ಮನುಷ್ಯ ಬೇರೆ ಪಿಚ್ಚಲ್ಲೇ ಆಡ್ತಾ ಇದ್ದಾರೇನೋ ಅಂತ. ಇವನ್ ಸ್ಲೋ ಇತ್ತು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ವಿಕೆಟೇ ತೆಗ್ದಿಲ್ಲ ಅಂತಂದ್ರೆ ಅವ್ರು ನೀವು ವಿಕೆಟ್ ತೆಗಿತಲ್ಲ ಓವರ್ ಒಂದೊಂದು ಬೌಂಡ್ರಿ ಹೊಡಿತಾ ಇದ್ದಾರೆ, ಸಿಂಗಲ್ಸ್ ತಗೊಂತಾ ಇದ್ದಾರೆ. ಅವ್ರಿಗೆ ಇನ್ನೊಂದೇನು ಗೊತ್ತಾ, ಆರಾಮ್ಸೆ ಸಿಂಗಲ್ ತಗೊಂತಾ ಇದ್ದಾರೆ. ಇವ್ರು ಸಿಂಗಲ್ಸ್ ಕೊಡ್ತಾ ಇದ್ದಾರೆ, ಡಾಟ್ ಬಾಲ್ಗಳು ಪ್ರೆಷರ್ ಹಾಕ್ತಾ ಇಲ್ಲ, ವಿಕೆಟ್ಗಳು ತೆಗಿತಾ ಇಲ್ಲ. ಎಲ್ಲಿಗೂ ನಿಮ್ಗೆ ಮ್ಯಾಚ್ ಗೆಲ್ಲಕ್ಕಾಗುತ್ತೆ. ನೆನ್ನೆ ಆಕ್ಚುಲಿ KKR ಶೋ ಅಂತಾನೆ ಹೇಳ್ಬೋದು. ಆಕ್ಚುಲಿ ನೆನ್ನೆ ನಾವು ಪ್ರೆಡಿಕ್ಷನ್ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ವಿ. ಸೊ ಈ ತರ ಒಂದು ಕಳಪೆ ಪ್ರದರ್ಶನ, ಸೊ ಕಳಪೆ ಎಕ್ಸ್ಪೆಕ್ಟೇಷನ್ಸೇ ಮಾಡಿಲ್ಲ. ಯೂಜ್ ಏನಪ್ಪ ಇದ್ದಿದ್ದು ಅಂದ್ರೆ ಅಡ್ವಾಂಟೇಜ್ ಇದ್ದು ರಾಜಸ್ಥಾನ್ಗೆ. ಬಿಕಾಸ್ ಆಫ್ ಆಕ್ಚುಲಿ ಇವ್ರನ್ನ ಹೋಲಿಸಿದ್ರೆ ನೆನ್ನೆ ಸುನೀಲ್ ನರೈನ್ ಕೂಡ ಇರ್ಲಿಲ್ಲ. ಆಕ್ಚುಲಿ ನೋಡಿ ಫಸ್ಟ್ ಟೈಮ್ ಹೇಳ್ಬೇಕು ಅಂತಂದ್ರೆ, ಸೊ ಇವ್ರು ರಿಯಾನ್ ಪರಾಗ್ ಅವರು ಹೋಮ್ ಪಿಚ್. ಸೊ ಅಲ್ಲೇ ಆಡಿ ಎಷ್ಟೋ ವರ್ಷಗಳ
ನಿಮಿಷಗಳು ಆಡಿರ್ತಾರೆ, ಅದು ಒಂದು ಅವ್ರಿಗೆ ಒಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು. So ಇಲ್ಲ ಅದನ್ನೇ ಹೇಳ್ತಾರೆ, ರಿಯಾನ್ ಪರಾಗ್ ಬಂದಿದ್ದ ರೇಂಜ್ ನೋಡಿದ್ರೆ ನಾನು ಹೊಡಿತಾರೆ ಅಂತ ಅನ್ಕೊಂಡೆ, ಕನೆಕ್ಟ್ ಚೆನ್ನಾಗಿ ಮಾಡಿದ್ರು. ಬಟ್ ವರುಣ್ ಚಕ್ರವರ್ತಿಗೆ ಟೇಕ್ ಆನ್ ಮಾಡಕ್ ಹೋಗಿದ್ದು ತಪ್ಪಿತ್ತು. ಅಂಡ್ ಎರಡನೇದೇನಪ್ಪ ಅಂತಂದ್ರೆ ಅಡ್ವಾಂಟೇಜ್ ಇನ್ನೂ ರಾಜಸ್ಥಾನ್ಗೆ ಇದ್ದು, ಲೈಕ್ ಸುನಿಲ್ ನಾರಾಯಣ್ ಅವ್ರು ಆಡದೇ ಇದ್ದಿದ್ದು, ಇದೆಲ್ಲ ತಲೆಯಲ್ಲಿ ಹಿಡ್ಕೊಂಡ್ರು ಕೂಡ ಮೋಯಿನ್ ಅಲಿ ಅವರು ಸಾಕಾತ್ ಸ್ಪೆಲ್ ಅಂತ ಹೇಳ್ತೀನಿ. ಎಕನಾಮಿಕಲಿ ಬೌಲಿಂಗ್ ಯಾರು ಪಿಕ್ಕೇ ಮಾಡ್ತಲ್ಲ ಮೋಯಿನ್ ಅಲಿನ, ಆ ತರ ಬೌಲಿಂಗ್ ಹಾಕಿದ್ರು. ಮೋಯಿನ್ ಅಲಿ ಬೌಲ್ ಆಗ್ತಾರದ್ ಪಿಕ್ ಮಾಡ್ತಾರಷ್ಟೆಲ್ಲ ಬ್ಯಾಟ್ಸ್ಮನ್ಸ್ಗಳ ದಡ್ತನ ಅಂತ ಹೇಳ್ತೀನಿ. ಸೊ ಯಾರು ಕೂಡ ಕನೆಕ್ಟ್ ಆಗಿಲ್ಲ. ಸೊ ಇವನ್ ಶಿಮರನ್ ಹೆಟ್ಮೇರ್ನ ಲೇಟ್ ಕಳಿಸಿದ್ದು ಎಲ್ಲ ಎಡವಟ್ ಆಯ್ತು. ಒಟ್ನಲ್ಲಿ ಲಾಸ್ಟ್ ಅಲ್ಲಿ ಅನ್ಬೀಟನ್ ಜಾರ್ಫಾ ಆರ್ಚರ್ 18ನೇ ಓವರಲ್ಲೇ ಮ್ಯಾಚ್ ನ ಮುಗಿಸಿದ್ರು. 1 6 1 4 1 2 ವೈಡ್ ಆಗುತ್ತೆ, ಮತ್ತೆ 6 ಹೊಡಿತಾರೆ. ಸೊ ಒಂದು 6 ನ ಮುಖಾಂತರ 97 ನಾಟ್ ಔಟ್ ಆಗಿ ಉಳ್ಕೊಂತಾರೆ. ಯಾರು ಕೂಡ ಇನ್ನೂ ಸದ್ಯಕ್ಕೆ 3 ದಿನದಿಂದ ಸೆಂಚುರಿಗಳು ಬಂದಿಲ್ಲ. ಐಶಾನ್ ಕಿಶನ್ ಆಫ್ಟರ್ 100 ಬರ್ತಾ ಇದ್ದಂಗೆ ಸೊ ಇವ್ರು ಯಾಕೋ ಸ್ವಲ್ಪ ಇಲ್ಲ ಅಂದ್ರೆ ನೆನ್ನೆ ಏನ್ ಚೇಸಿಂಗ್ ಅಲ್ಲಿ ಏನಂತ ರನ್ಸ್ ಇರ್ಲಿಲ್ಲ. 100 ಮಾಡಿರೋರು ಕಂಟೆಂಟಿಕ್ ಆರಾಮ್ಸೆ ಇನ್ನೊಂದು 50 ರನ್ ಇತ್ತು ಅಂತಂದ್ರು, ಅದು ಏನು ಕೂಡ ಯೂಸ್ ಇದಾಗ್ತಿರ್ಲಿಲ್ಲ. ಸೊ 100 ಆರಾಮ್ಸೆ ಆಗ್ತಿತ್ತು. ಬಟ್ ನಿನ್ನೆ ಮ್ಯಾಚು ಒಂದ್ ಸ್ವಲ್ಪ ಸಿಂಗಲ್ ಸೈಡೆಡ್ ಮ್ಯಾಚ್ ಇತ್ತು, ಬೋರ್ ಮ್ಯಾಚ್ ಇತ್ತು. ನಾನು ಅನ್ಕೊಂಡೆ ಥ್ರಿಲ್ಲರ್ ಇರುತ್ತೆ ಅಂತ, ನಿನ್ನೆ ಕೂಡ ಬೋರಿಂಗ್ ಅನ್ನಿಸ್ತು ನನಗೆ. ಆಕ್ಚುಲಿ ಅಷ್ಟು ಎಕ್ಸೈಟ್ಮೆಂಟ್ ಆಗಿ ಏನು ನಾನು ನೋಡಲಿಲ್ಲ. ಹೋಪ್ ದಟ್ ರಾಜಸ್ಥಾನ್ ರಾಯಲ್ಸ್ ಅವರು ಬುದ್ಧಿ ಕಲ್ತ್ಕೊಂತಾರೆ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಇನ್ನೂ ಒಂದು ಮ್ಯಾಚ್ನ ಕ್ಯಾಪ್ಟನ್ಸಿ ಇವರೇ ಮಾಡ್ತಾರೆ, ರಿಯಾನ್ ಪರಾಗ್ ಅವರು. ಆ ಮ್ಯಾಚಲ್ಲಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀವಿ. ಸೊ ನೋಡೋಣ ಗೈಸ್, ನಿಮ್ಗೆ ಅನಿಸ್ತು ನೆನ್ನೆ ಮ್ಯಾಚ್ ನೋಡಿ? ಸುನಿಲ್ ನಾರಾಯಣ್ ಇಲ್ಲದೆ ಇರೋದು ಕೂಡ ಅಡ್ವಾಂಟೇಜ್ ಆಗಿ ತಗೊಳ್ಳದೆ ಆರಾಮ್ಸೆ ಸೋತಿದ್ದು. ನಿಮ್ಗೆ ಎಷ್ಟು ಲೈಕ್ ನೋವಿದೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.